ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಆದರ್ಸ್ ಟ್ರೆಂಡ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ತಲಕಾಡು ಮೊದಲು ಮಲೆ ಮಹದೇಶ್ವರ ಬೆಟ್ಟದಿಂದ ಆಮೇಲೆ 80 ಕಿಲೋಮೀಟರ್ಸ್ ಅಲ್ವಾ ತಲಕಾಡುಗೆ ಬಂದ್ವಿ. ತಲಕಾಡುಯಿಂದ ನಾವು ಈಗ ಗಗನಚುಕ್ಕಿ ಬರಚುಕ್ಕಿ ಅಂದರೆ ಶಿವನ ಸಮುದ್ರ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನೀವು ಮಲೆ ಮಹದೇಶ್ವರ ಬೆಟ್ಟದಿಂದ ಹೊಗೇನಕಲ್ಲು ಹೋಗ್ತೀವಿ ಅಂದರೆ ಅಲ್ಲೂ ಕೂಡ ಹೋಗ್ಬೋದು, ಅಲ್ಲೂ ಕೂಡ ಬೋಟಿಂಗ್ ಇರುತ್ತೆ. ಅಲ್ಲಿ ಏನಪ್ಪ ಅಂದರೆ ಮಲೆ ಮಹದೇಶ್ವರ ಬೆಟ್ಟದಿಂದ 50 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ಅಲ್ಲಿ ನಿಮಗೆ ತುಂಬ ಕಾಸ್ಟ್ಲಿ ಇರುತ್ತೆ, 2,500 ಆ ಥರ ಇರುತ್ತೆ ನಿಮಗೆ. ನಾವು ಏನಾದರೂ ಬೋಟಿಂಗ್ ಮಾಡಬೇಕು ಅಂದರೆ ತಲಕಾಡಲ್ಲಿ ತುಂಬ ಕಾಸ್ಟು. ನಿಮಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಮಲೆ ಮಹದೇಶ್ವರ ಜೊತೆಗೆ ತಲಕಾಡು ಲಾಸ್ಟ್ 2 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲೋಗಿ ಚೆಕ್-ಇನ್ ಆಗಿ. ಈಗ ನೋಡಿ ನಾವು ಗಗನಚುಕ್ಕಿ ಬರಚುಕ್ಕಿ ಇಲ್ಲಿಗೆ ಬಂದಿದ್ದೀವಿ. MM ಹಿಲ್ಸಿಂದ 80 ಕಿಲೋಮೀಟರ್ ಆಗುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತು. ಈಗ ತುಂಬಿ ಹರಿತಾ ಇದೆ ನೀರು, ತುಂಬ ನೀರು ಹರಿತಾ ಇದೆ. ಎಷ್ಟು ಅಂದರೆ ಹೇಳೋದಕ್ಕೆ ಆಗೋದಿಲ್ಲ. ವ್ಯೂ ಕೂಡ ಅಷ್ಟೇ ಚೆನ್ನಾಗಿದೆ, ಎಲ್ಲೂ ನೋಡಿದರೂ ನೀರು. ಇಲ್ಲಿ ನಮಗೆ ಎಂಟ್ರೆನ್ಸ್ ಫೀಸು ಆ ಥರ ಏನೂ ಇರೋದಿಲ್ಲ. ಇಲ್ಲೇನಪ್ಪ ಅಂದರೆ ವ್ಯೂ ಪಾಯಿಂಟ್ನ ನೀವು ಎಂಜಾಯ್ ಮಾಡ್ಬೋದು ಅಷ್ಟೇ. ಕೆಳಗಡೆ ಹೋಗಿಬಿಟ್ಟು ಅಲ್ಲಿ ನೀವು ಸ್ಟೆಪ್ಸ್ನ ಯೂಸ್ ಮಾಡ್ಕೊಂಬಿಟ್ಟು ಕೆಳಗಡೆ ಹೋಗ್ಬೋದು. ಇಲ್ಲಿ ಕೆಲವರು ರೀಲ್ಸ್ ಮಾಡೋರೆಲ್ಲ ರೀಲ್ಸ್ ಕೂಡ ಮಾಡ್ಕೊತಾ ಇದ್ರು, ಫೋಟೋಸ್ ಕೂಡ ತಕ್ಕೊತಾ ಇದ್ರು. ವೀಕೆಂಡ್ ಆಗಿರೋದ್ರಿಂದ ತುಂಬ ಕ್ರೌಡು ಕೂಡ ಇತ್ತು. ಅಷ್ಟು ಚೆನ್ನಾಗಿ ವ್ಯೂ ಅನ್ನೋದು ನಮಗೆ ಹತ್ರಕ್ಕೆ ಹೋಗಿ ನೋಡೋದಕ್ಕಿಂತ ದೂರದಿಂದನೇ ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಅನಿಸಿದ್ದು ಅದೇನೆ. ನಾವೀಗ ಹೋಗ್ತಾ ಇದ್ದೀವಿ ನೋಡಿ, ಯಾವುದೇ ರೀತಿ ಎಂಟ್ರೆನ್ಸ್ ಫೀಸ್ ಇರೋದಿಲ್ಲ ನಿಮಗೆ. ಅಲ್ಲಿ ಕೆಲವೊಂದು ಫುಡ್ ಚಾಟ್ ಸೆಂಟರ್ಸು ಈ ಥರ ಇರ್ತವೆ, ಅಲ್ಲಿ ತಿನ್ನೋರು ಕೂಡ ಅಲ್ಲಿಂದ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ಕೊತ ತಿನ್ಬೋದು. ನೋಡಿ ನಾವೀಗ ಕೆಳಗಡೆ ಹೋಗ್ತಾ ಇದ್ದೀವಿ. ನನಗೆ ಮೇಲೆಗಡೆ ನಿಂತಿರ್ತೀವಲ್ವ, ಅಲ್ಲಿಂದನೇ ನನಗೆ ತುಂಬ ವ್ಯೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕೆಳಗಡೆ ಹೋದಷ್ಟು ನಮಗೆ ಜನಗಳು ಅಡ್ಡ ಬರ್ತಾರೆ, ಅಷ್ಟು ಚೆನ್ನಾಗಿ ಕಾಣೋದಿಲ್ಲ. ತುಂಬ ಜನ ಫೋಟೋ ತಕ್ಕೊಳೋರು ಫೋಟೋಸು, ವಿಡಿಯೋ ತಕ್ಕೊಳೋರು ವಿಡಿಯೋಸು. ಕೆಲವರಂತೂ ನಾವು ಹೋದಾಗ ಹತ್ತತ್ರ 3-4 ಡ್ರೋನ್ ಕ್ಯಾಮ್ರಾನ ಬಿಟ್ಟಿದ್ರು. ತುಂಬ ಜನ ಡ್ರೋನ್ ಕ್ಯಾಮ್ರಾ ತಂದಿದ್ರು ಅಲ್ಲಿ. ಆ ಥರ ಡ್ರೋನ್ ತಂದಿರೋರು ಏನಪ್ಪ ಅಂದರೆ ಅಲ್ಲಿ ನಮಗೆ ಸುತ್ತ ಬೆಟ್ಟಗಳು ಕಾಣಿಸ್ತಿದೆ ಅಲ್ವಾ, ಆ ಬೆಟ್ಟಗಳ ಹತ್ರ ನೀರಿಗೆ ಹತ್ರಕ್ಕೆ ಕಳಿಸ್ಬಿಟ್ಟು ಡ್ರೋನ್ನ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡ್ಕೊತಾ ಇದ್ರು. ತುಂಬ ನೀರು ಹರಿತಾ ಇತ್ತು. ನಾನು ಇಷ್ಟು ನೀರನ್ನ ನೋಡಿದ್ದು ಫಸ್ಟ್ ಟೈಮು. ತುಂಬ ನೀರು ಅನ್ನಿಸ್ತು, ಎಲ್ಲೂ ನೋಡಿದರೂ ನೀರು ಧುಮುಕ್ತಾ ಇತ್ತು. ಕಾವೇರಿ ಇಷ್ಟು ಚೆನ್ನಾಗಿ ಹರಿತಿದೆ ಅಂತಂದರೆ ತುಂಬ ಹ್ಯಾಪಿ ಅನ್ನಿಸ್ತು. ನೋಡಿದ್ರಿ ಅಲ್ವಾ, ಇವೆಲ್ಲ ಕೂಡ ಕಾವೇರಿ ನೀರೇ, ಎಲ್ಲೆಲ್ಲಿಂದನೂ ಕೂಡ ಬರುತ್ತಂತೆ. ಕಾವೇರಿ ಹುಟ್ಟಿದ ಪ್ಲೇಸು ತಲಕಾಡು ಅಂತ ಅಂತಾರೆ. ನಾವು ಅಲ್ಲೂ ಕೂಡ ಹೋಗಿ ಬಂದ್ವಿ ಅಲ್ವಾ, ಆ ಪ್ಲೇಸ್ನೂ ಕೂಡ ನೋಡ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ ಏನೂ ಇರೋದಿಲ್ಲ, ಜಸ್ಟ್ ಈ ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡೋದು. ಗಗನಚುಕ್ಕಿ ಬರಚುಕ್ಕಿ ಆ 2 ಪ್ಲೇಸ್ ಕಾಣಿಸ್ತಿದೆ ಅಲ್ವಾ. ನಾವು ಸ್ವಲ್ಪ ಕನ್ಫ್ಯೂಸ್ ಆದ್ವಿ, ಗಗನಚುಕ್ಕಿ ಬರಚುಕ್ಕಿ ಅಂತ 2 ಕರೀತಾರೆ ಅಲ್ವಾ ಅಂತ. ಅಂದರೆ ಆ ಕಡೆ ಧುಮುಕೋದು, ಇಲ್ಲಿ ಧುಮುಕ್ತಾ ಇರೋದು ಬರಚುಕ್ಕಿ, ಆ ಕಡೆ ಧುಮುಕೋದು ಗಗನಚುಕ್ಕಿ ಅಂತ ಹೇಳಿದರು. ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೊಳ್ಳೋದಕ್ಕೆ ಪ್ಲೇಸ್ ಇರುತ್ತೆ, ನಾವು ಅಲ್ಲೇ ಕೂಡ ಕುತ್ಕೊಬೋದು. ಆಲ್ರೆಡಿ ಸಾಯಂಕಾಲ ಆಗಿಬಿಟ್ಟು ಕತ್ಲಾಗ್ತಾ ಬರ್ತಾಯಿತ್ತು. ತುಂಬ ಜನ ಈ ಥರ ನೋಡಿ ಅಲ್ಲಲ್ಲಿ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊತಾ ಇದ್ರು. ಎಷ್ಟು ಚೆನ್ನಾಗಿ ಅನ್ನಿಸ್ತು. ಸ್ವಲ್ಪ ನೋಡಿ ಕತ್ಲಾಗ್ತಾ ಇದೆ, ಆಲ್ರೆಡಿ 5:30 ಆ ಟೈಮ್ ಆಗ್ತಾಯಿತ್ತು. ನೀರಂತೂ ಎಷ್ಟು ಧುಮುಕ್ತಾ ಇತ್ತು ನೋಡಿ. ಇಷ್ಟು ಜನ, ಕ್ರೌಡಂತೂ ತುಂಬ ಜನ ಇದ್ದರು. ಮೇಲೆಗಡೆಯಿಂದ ನಿಂತ್ಕೊಂಡು ನೋಡೋರು ಮೇಲೆಗಡೆಯಿಂದ ನಿಂತ್ಕೊಂಡು ನೋಡ್ತಾಯಿದ್ರು. ಸೊ ಇಷ್ಟೇ, ಎಷ್ಟೊತ್ತು ಕೂತರು ಅಷ್ಟೇ ನೀರನ್ನ, ಪ್ರಕೃತಿನ, ವಾತಾವರಣನ ನಾವು ಎಂಜಾಯ್ ಮಾಡಬೇಕು ಅಷ್ಟೇ. ನಾನು ಕೂಡ ಅದನ್ನ ಫೋಟೋ ತೆಗಿತೀನಿ, ಅಲ್ಲೋಗಿ ನಿಂತ್ಕೊಳ್ಳಿ ಅಂತ ಅಂದೆ. ರಿಸ್ಕು ಹೋಗ್ಲಾ ಅಂತಂದರು. ಪರವಾಗಿಲ್ಲ, ನೀವು ಅವಳನ್ನ ಮ್ಯಾನೇಜ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕಳಿಸ್ದೆ. ಅವಳು ಸ್ವಲ್ಪನೂ ಕೂಡ ಹೆದರಲೇ ಇಲ್ಲ, ಅಷ್ಟು ಚೆನ್ನಾಗಿ ನಿಂತ್ಕೊಂಡ್ಲು ನೋಡಿ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾಳೆ. ಸ್ವಲ್ಪ ಕೆಲವು ಮಕ್ಕಳು ಹೆದರ್ಕೋತಾರೆ ಅಲ್ವಾ, ಆ ಥರ ಪ್ಲೇಸಸಲ್ಲಿ ನಾವು ಕರ್ಕೊಂಡು ಹೋದಾಗ. ಇವಳಂತೂ ಹೆದರಲೇ ಇಲ್ಲ. ಇದು ಬಂದುಬಿಟ್ಟು ಈ ಕಡೆ ವ್ಯೂ ಪಾಯಿಂಟು. ಈ ಕಡೆ ಲೆಫ್ಟ್ ಸೈಡಿಂದನೂ ಕೂಡ ನೋಡ್ಬೋದು ನಾವು. ಅಲ್ಲಲ್ಲಿ ದೊಡ್ಡ ದೊಡ್ಡ ಪೈಪ್ಲೈನ್ಸ್ ಹಾಕಿದ್ದಾರೆ. ಈ ನೀರನ್ನ, ಕಾವೇರಿ ನೀರಿನ ಪೈಪ್ಲೈನ್ಸು ಕೂಡ ತುಂಬ ಇದ್ವು ಇಲ್ಲಿ. ಮೊದಲು ಇಷ್ಟು ನೀರು ಹರಿತಿರ್ಲಿಲ್ವಂತೆ, ಈಗಲೇ ಇಷ್ಟು ನೀರು ಹರಿತಿದೆ ಅಂತ ಹೇಳಿದರು. ನಾವು ಇದೇ ವ್ಯೂನ ಆ ಕಡೆ ಸೈಡಿಂದ ಕೂಡ ಕೆಲವರು ಜನರು, ಅಂದರೆ ಇನ್ನೊಂದು ಎಂಟ್ರೆನ್ಸು ಕೂಡ ಇರುತ್ತೆ, ಅಲ್ಲೂ ಕೂಡ ಹೋಗಿ ನೋಡೋರು ನೋಡ್ತಾ ಇರ್ತಾರೆ. ನೋಡಿದ್ರಿ ಅಲ್ವ ಫ್ರೆಂಡ್ಸ್, ಈಗ ಫೈನಲಿ ನಾವು ರಿಟರ್ನ್ ಬರ್ತಾ ಇದ್ದೀವಿ. ಎಷ್ಟೊತ್ತು ನೋಡಿದ್ರು ಒಂದೇ ಅಂತ ಹೇಳ್ಬಿಟ್ಟು. ವ್ಯೂ ಪಾಯಿಂಟ್ ಅಂತೂ ನಿಜ ಎಷ್ಟು ಅಂದರೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ಹಾರ್ಸ್ ರೇಸ್ ಕೂಡ ಇರುತ್ತೆ. ಈ ಥರ ಕುದುರೆಗಳನ್ನ ಮೇಲೆ ಕೂರಿಸ್ಕೊಂಡ್ಬಿಟ್ಟು ಒಂದು ರೌಂಡ್ ಹಾಕ್ಸ್ಕೊಂಬರ್ತಾರೆ ಅಷ್ಟೇ, 100 ರೂಪಾಯಿ ಒಬ್ಬರಿಗೆ. ಅನ್ವಿನ ಕೂರಿಸೋಣ ಅಂತ ಅವಳು ನಾನು ಕೂತ್ಕೋತೀನಿ ಅಂತ ಅಂದ್ಲು. ನಾವು ಅದೇ ಕೇಳ್ತಾ ಇದ್ರೆ ಎಷ್ಟು ಏನು ಅಂತ. ಫೈನಲಿ ನಾನು ಕೂತ್ಕೊಂಡೆ, ಅನ್ವಿನ ಇಟ್ಕೊಂಡು. ನಾನು ಹಾರ್ಸ್ನ ಹತ್ತಿರೋದು ಇದೇ ಫಸ್ಟ್ ಟೈಮು, ನಾನು ಯಾವತ್ತೂ ಕೂಡ ಕೂತ್ಕೊಂಡಿಲ್ಲ.
ಭಯ ಅನ್ನಿಸ್ತು ನನಗೆ. ಏನಕ್ಕಪ್ಪ ಅಂದರೆ ಅದು ಸ್ವಲ್ಪ ಹೆಜ್ಜೆ ಮೇಲೆ ಹೆಜ್ಜೆ ಆಗ್ತಾ ಇರುತ್ತೆ ಅಲ್ವಾ, ಆವಾಗ ನಮಗೊಂಥರ ಬೀಳೋ ಫೀಲ್ ಬರುತ್ತೆ. ಇದಿಷ್ಟು ಕೂಡ ನಾವು ಅಲ್ಲಿ ಎಂಜಾಯ್ ಮಾಡಿದ್ದು. ಹಾರ್ಸ್ನ ಕೂಡ ಹನ್ವಿಗೆ ಅದು ಕೂಡ ಎಕ್ಸ್ಪೀರಿಯೆನ್ಸ್ನ ಮಾಡಿದ್ವಿ. ಕೆಲವರು ಅಲ್ಲಿ ನೀರ ಹತ್ರ ಹೋಗಿ ತೋರಿಸ್ರಿ ಅಂದರೆ ಕುದುರೆ ಮೇಲೆ ಕೂರಿಸ್ಕೊಂಡು ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತಾರೆ. ನಾವೇನೂ ಕೇಳಲಿಲ್ಲ, ಸುಮ್ಮನೆ ಒಂದು ರೌಂಡ್ ಹಾಕಿದ್ವಿ ಅಷ್ಟೇ. ಅದಾದ ನಂತರ ಮಳೆ ಸ್ಟಾರ್ಟ್ ಆಗಿಬಿಡ್ತು. ಜಿನಿ 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 ಅಂತ ಅಲ್ಲಿ ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡ್ಬಿಟ್ಟು ನಾವು ಪಾನಿಪೂರಿ ತಿಂದು, ಅಲ್ಲಿ ಕೆಲವೊಂದು ಚಾಟ್ ಸೆಂಟರ್ಸ್ ಎಲ್ಲ ಇರ್ತವೆ, ಸ್ವೀಟ್ ಕಾರ್ನು ಮತ್ತು ಕೆಲವೊಂದು ಎಲ್ಲ ಅಂದರೆ ಹಾಟ್ ಚಿಪ್ಸ್ ಐಟಮ್ಸು ಈ ಥರ ಎಲ್ಲ ಕೂಡ ಇದ್ವು. ಅವನ್ನೆಲ್ಲ ಕೂಡ ತಿಂದ್ಕೊಂಬಿಟ್ಟು ನಾವು ಸ್ವಲ್ಪ ಹೊತ್ತು ಅಲ್ಲೇ ಇದ್ವಿ. ಮಳೆ ಬಂದಿದ್ದರಿಂದ ನಮಗೆ ಅಂದರೆ ಕಾರೊಂದು ಹತ್ರ ಪಾರ್ಕ್ ಮಾಡಿದ್ವಿ ಅಲ್ವಾ, ನಮಗೆ ಕಾರ್ ಪಾರ್ಕ್ ಮಾಡೋದಕ್ಕೂ ಕೂಡ ಜಾಗ ಇರಲಿಲ್ಲ, ಅಷ್ಟು ರಶ್ ಇತ್ತು. ಸೊ ದೂರ ಪಾರ್ಕ್ ಮಾಡಿದ್ದರಿಂದ ಮಳೆ ನಿಲ್ಲೋವರೆಗೂ ಇದ್ದು ನಾವು ಅಲ್ಲಿ ಹೋಗಿಬಿಟ್ಟು ಅದಾದ ನಂತರ ಬೆಂಗಳೂರಿಗೆ ರಿಟರ್ನ್ ಆಗಿಬಿಟ್ವಿ ಅವತ್ತೇ ನೈಟು. ನೋಡಿದ್ರಿ ಅಲ್ಲಿ ಫ್ರೆಂಡ್ಸ್, ಇದಿಷ್ಟು ಗಗನ ಚುಕ್ಕಿ ಬರೋ ಚುಕ್ಕಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್. ಇದೇ ರೀತಿ ಹೊಸ ವಿಡಿಯೋಸ್ ಬರುತ್ತೆ.